ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಯೋಗದ ಫಲ ಎಂಬ 46ನೆಯ ಉಪನ್ಯಾಸಕ್ಕೆ ಸ್ವಾಗತ. ಯೋಗವೆಂಬ ಮಾತನ್ನು ಎರಡರ್ಥದಲ್ಲಿ ಉಪಯೋಗಿಸುತ್ತಾರೆ. ಭೌತಿಕ ವಿಜ್ಞಾನ ಶಾಸ್ತ್ರಜ್ಞರು ಲ್ಯಾಬೊರೇಟರಿ ಎಂಬ ನಿರೀಕ್ಷಣ ಶಾಲೆಯಲ್ಲಿ ವಸ್ತು ವಿವರಗಳನ್ನು ಲಕ್ಷ್ಯವಿಟ್ಟು ನೋಡುವ ಕ್ರಮವೆಂದು ಒಂದರ್ಥ. ಇದನ್ನು ಅಧ್ಯಾತ್ಮ ಶಾಸ್ತ್ರದಲ್ಲಿ ನಿಧಿಧ್ಯಾಸನವೆಂದು ಕರೆಯುವರು. ಭಾವನೆಯಿಂದ ವಸ್ತುವನ್ನು ಹೀಗೆಂದು ಕಲ್ಪಿಸಿಕೊಂಡು ಚಿಂತಿಸುವುದು ಎಂಬುದು ಮತ್ತೊಂದು ಅರ್ಥ. ಈ ಅಧ್ಯಾಯದಲ್ಲಿ ಮೊದಲನೆಯ ಅರ್ಥದ ಯೋಗವನ್ನೇ ನಾವು ವಿಚಾರಿಸುತ್ತಿರುವುದು. ಈಗ ಈ ಯೋಗದ ಫಲವನ್ನು ಹೇಳುತ್ತಾರೆ. ಯೋಗಿಯಾದವನ ಮನಸ್ಸು ಇತರ ವಿಷಯಗಳನ್ನು ತಳ್ಳಿಹಾಕಿ ಆತ್ಮನಲ್ಲಿಯೇ ನಿಂತಿರುತ್ತದೆ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತ ಮಕಲ್ಮಷಂ. ಆಗ ಅವನ ಮನಸ್ಸು ಪ್ರಶಾಂತವಾಗಿರುತ್ತದೆ. ಅದರಲ್ಲಿ ಯಾವ ವಿಕ್ಷೇಪವೂ ಇರುವುದಿಲ್ಲ. ಮನಸ್ಸೆಂಬುದು ಹೊಸಲ ಮೇಲಿನ ದೀಪದಂತೆ ಇದೆ. ಅದನ್ನು ಹೊರಗಿನ ವ್ಯವಹಾರಕ್ಕೂ ಉಪಯೋಗಿಸಬಹುದು, ಅಧ್ಯಾತ್ಮ ಜೀವನಕ್ಕೆ ಸಾಧನವಾಗಿಯೂ ಉಪಯೋಗಿಸಬಹುದು. ವ್ಯವಹಾರದಲ್ಲಿ ಅದು ಪೂರಾ ಚಟುವಟಿಕೆಯಾಗಿರಬೇಕು. ಆಯಾ ಕಾಲಕ್ಕೆ ಬಂದದ್ದನ್ನು ಆಯಾ ಕ್ಷಣದಲ್ಲಿ ಅರಿತು ಮುಂಬರಿಯುತ್ತಿರಬೇಕು. ಅಧ್ಯಾತ್ಮ ಜೀವನಕ್ಕೂ ಮನಸ್ಸಿನ ಪ್ರಶಾಂತತೆ ಬೇಕಾಗುತ್ತದೆ. ಸಮುದ್ರದ ಬೇರೆ ಬೇರೆಯ ಮಟ್ಟಗಳಲ್ಲಿ ಜೀವಿಸುವ ಪ್ರಾಣಿಗಳಿರುತ್ತವೆ. ಕೆಲವು ಪ್ರಾಣಿಗಳು ತೀರಾ ಕೆಳಗಡೆಯಲ್ಲಿರುವವು, ಇನ್ನು ಕೆಲವು ಮೇಲುಗಡೆಯಲ್ಲಿಯೇ ಇರುವವು. ಕೆಳಗಡೆ ಜೀವಿಸುವ ಪ್ರಾಣಿಗಳಿಗೆ ನೀರಿನ ಒತ್ತಡವು ಬೇಕಾಗಿರುವಷ್ಟು ಬೇಕಾಗಿರುವಷ್ಟು ಪ್ರಮಾಣದಲ್ಲಿ ಮೇಲುಗಡೆ ಸಿಕ್ಕುವುದಿಲ್ಲವಾದ್ದರಿಂದ ಅವು ಮೇಲಕ್ಕೆ ಬಂದ ಮಾತ್ರದಿಂದ ಅವುಗಳ ಶರೀರವು ಒಡೆದುಕೊಂಡು ಸತ್ತು ಹೋಗುತ್ತವೆ. ಇದರಿಂದ ಮೇಲಿನ ಮಟ್ಟದ ಪ್ರಾಣಿಗಳು ಕೆಳಗಡೆ ಜೀವಿಸಿರಲಾರವು. ದಾರ್ಷ್ಟಾಂತಿಕದಲ್ಲಿ ವ್ಯವಹಾರ ಚತುರನಾದವನ ಮನಸ್ಸು ಕೆಳಗಡೆ ಇಳಿದು ಅಧ್ಯಾತ್ಮ ಯೋಗವನ್ನು ಅಭ್ಯಾಸ ಮಾಡಲಾರದು. ಏಕೆಂದರೆ ಅದಕ್ಕೆ ಪ್ರಶಾಂತಿ ಇರುವುದಿಲ್ಲ. ವ್ಯವಹಾರಕ್ಕೆ ರಜೋಗುಣವು ಬೇಕು. ಧ್ಯಾನ ಯೋಗಕ್ಕೆ ರಜಸ್ಸನ್ನು ಮೆಟ್ಟಿರುವ ಸತ್ವಗುಣವು ಬೇಕು. ಯಾವನು ಹೀಗೆ ಪ್ರಶಾಂತ ಮನಸ್ಸಿನವನಾಗಿರುವನೋ ಅವನು ಬ್ರಹ್ಮವೇ ಆಗಿರುತ್ತಾನೆ. ಶ್ರೀರಾಮನು ವನವಾಸದಲ್ಲಿ ಇರುವವರೆಗೆ ತಪಸ್ವಿಗಳಂತೆ ಜಟಾಧರನಾಗಿದ್ದನು. ಅವನು ರಾವಣನನ್ನು ಕೊಂದು ಸೀತಾ ಸಮೇತನಾಗಿ ಅಯೋಧ್ಯೆಗೆ ಬಂದ ಬಳಿಕ ಭರತನ ಅಭಿಮತದಂತೆ ನಿಪುಣರಾದವರಿಂದ ಜಡೆಯನ್ನು ಬಿಡಿಸಿ ಮಂಗಲ ಸ್ನಾನವನ್ನು ಮಾಡಿಸಿ ವಸ್ತ್ರಭೂಷಣಾದಿಗಳಿಂದ ಅಲಂಕರಿಸಿದ ಬಳಿಕ ಹೀಗೆ ಮೊದಲಿನ ಶ್ರೀರಾಮನೇ ಆಗಿ ಕಂಡನೋ ಹಾಗೆ ಅವಿದ್ಯಾ ಕಾಮ ಕರ್ಮಗಳ ಫಲವಾಗಿ ಅಬ್ರಹ್ಮವಾಗಿದ್ದವನು ಧ್ಯಾನ ಯೋಗದ ಸಂಸ್ಕಾರವನ್ನು ಪಡೆದಾಗ ಅಬ್ರಹ್ಮಕ್ಕೆ ಕಾರಣವಾದ ಯಾವ ಕಲ್ಮಶವೂ ಇಲ್ಲದ್ದರಿಂದ ಸ್ವತಃ ಬ್ರಹ್ಮವೇ ಆಗಿಬಿಡುವನು. ಹೀಗೆ ಬ್ರಹ್ಮಭೂತನಾದ ಆ ಯೋಗಿಗೆ ಒಂದು ಉತ್ತಮವಾದ ಸುಖವು ಬಂದು ಸೇರಿಕೊಳ್ಳುತ್ತದೆ. ಯೋಗದ ಫಲವಾಗಿ ಬರುವ ಆನಂದವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವುದು ನಮ್ಮಿಂದ ಆಗಲಾರದು. ಅಬ್ರಹ್ಮವಾಗಿರುವವರು ತಮ್ಮ ಬ್ರಹ್ಮ ಸ್ವರೂಪವನ್ನು ಬಿಟ್ಟು ಬಲು ದೂರ ಬಂದಿರುತ್ತಾರೆ.
ಕೋಲ್ರಿಡ್ಜ್ ಎಂಬಾತನು ಉದಾಹರಿಸಿರುವ ಒಂದು ಸುಭಾಷಿತವನ್ನು ಇಲ್ಲಿ ನಾವು ಮನದಂದುಕೊಳ್ಳಬಹುದು. ಇಟ್ ಈಸ್ ದ ಅಡ್ವೈಸ್ ಆಫ್ ದ ವೈಸ್ ಮೆನ್, ಡ್ವೆಲ್ ಅಟ್ ಹೋಮ್ ಆರ್ ವಿತ್ ಯುವರ್ ಸೆಲ್ಫ್, ಅಂಡ್ ದೋ there are very few that do this, yet it is surprising that the greatest part of mankind cannot be prevailed upon at least to visit themselves sometimes. ಇದರ ಭಾವಾರ್ಥ ಹೀಗಿದೆ: ಮನೆಯಲ್ಲಿ ವಾಸವಾಗಿರಿ ಅಥವಾ ನಿಮ್ಮ ಸ್ವರೂಪದಲ್ಲಿಯೇ ಇರಿ ಎಂಬುದು ಬಲ್ಲವರ ಹಿತೋಕ್ತಿ. ಹೀಗೆ ಮಾಡುವವರೇ ಬಹಳ ಕಡಿಮೆ. ಆದರೆ ಕೊನೆಯ ಪಕ್ಷಕ್ಕೆ ಆಗಾಗ್ಗೆ ಒಂದೊಂದು ಸಲವಾದರೂ ತಮ್ಮನ್ನು ತಾವು ನೋಡುವುದಕ್ಕೆ ಹೋಗುವುದು ಅವಶ್ಯವೆಂಬ ಮಾತನ್ನು ಕೂಡ ಮಾನವ ಜಾತಿಯಲ್ಲಿ ಬಲು ಮಂದಿ ಕೇಳದೇ ಇರುವುದು ಅಚ್ಚರಿಯಾಗಿರುತ್ತದೆ. ಯೋಗಿಯಾದವನು ತನ್ನ ಸ್ವರೂಪವಾದ ಬ್ರಹ್ಮಸ್ವರೂಪದಲ್ಲಿಯೇ ನೆಲೆ ನಿಲ್ಲುವುದಕ್ಕೆ ಪ್ರಯತ್ನ ಮಾಡುತ್ತಿರುವನಾದ್ದರಿಂದ ಅವನಿಗೆ ಉತ್ತಮವಾದ ಸುಖವು ಮೀಸಲಾಗಿರುತ್ತದೆ. ಈ ಸುಖಕ್ಕೆ ಯಾವ ಕಾರಣವೂ ಬೇಕಿಲ್ಲ. ಕಬ್ಬನ್ನು ಜಗಿದು ಸಿಹಿ ರಸವನ್ನು ಸವಿಯುವಂತೆ ಆಯಾಸದಿಂದ ಬರುವ ಸುಖವಿದಲ್ಲ. ಇದನ್ನು ಇಂಥದ್ದರಿಂದ ಅನುಭವಿಸಬೇಕು ಎಂಬ ವಿಭಾಗವು ಇಲ್ಲಿರುವುದಿಲ್ಲ. ಈ ಸುಖವು ಯೋಗಿಯ, ಅಂದರೆ ನಮ್ಮೆಲ್ಲರ ಆತ್ಮನಾಗಿರುವ ಬ್ರಹ್ಮಕ್ಕೆ ಸೇರಿದ್ದು. ಆದ್ದರಿಂದ ಚಿನ್ನದ ಮೆರುಗಿನಂತೆ, ಚಂದ್ರನ ಬೆಳದಿಂಗಳಂತೆ, ಹಾಲಿನ ಬಿಳುಪಿನಂತೆ ಸ್ವಾಭಾವಿಕವಾದದ್ದು. ಬ್ರಹ್ಮದ ಸಂಸ್ಪರ್ಶವು ಬ್ರಹ್ಮವನ್ನು ನೇರಾಗಿ ಮುಟ್ಟುವುದೆಂಬುದು, ಬ್ರಹ್ಮವೇ ಆಗಿಬಿಡುವುದೆಂಬುದು ಇಂತಹ ಉತ್ತಮವಾದ ಆನಂದವನ್ನು ಕೊಡುತ್ತದೆ ಎಂದು, ವಿಷಯ ಸುಖಗಳಿಂದ ನಮಗೆ ದುಃಖವೇ ಆಗುವುದೆಂದು ನಮ್ಮಗಳಿಗೆ ಅನುಭವದಲ್ಲಿ ಇಲ್ಲವೆನ್ನುವ ಹಾಗಿಲ್ಲ. ಎಚ್ಚರದಲ್ಲಿ ವಿಷಯಗಳನ್ನು ಅನುಭವಿಸುವೆವು ಎನ್ನುವಾಗಲೂ ನಮಗೆ ಆಗುವ ಆಯಾಸವನ್ನು ನಾವೆಲ್ಲರೂ ಬಲ್ಲೆವು. ಗಾಢ ನಿದ್ರೆಯಲ್ಲಿ ಯಾವುದೊಂದು ವಿಷಯವನ್ನು ಸಂಪಾದಿಸಿ ಯಾವುದೊಂದು ಇಂದ್ರಿಯದಿಂದ ಅನುಭವಿಸುವ ಆಯಾಸವೂ ಇಲ್ಲದೆಯೇ ವಿಲಕ್ಷಣವಾದ ಸುಖವು ದೊರಕುವುದನ್ನು ನಾವುಗಳು ಬಲ್ಲೆವು. ಹೀಗಿದ್ದರೂ ಅದೇನು ಮಾಯೆಯೋ, ನಮ್ಮ ಮನಸ್ಸು ಈ ಸ್ವರೂಪವನ್ನು ಪಡೆದುಕೊಳ್ಳುವ ಧ್ಯಾನ ಯೋಗಕ್ಕೆ ಒಲಿಯಲೊಲ್ಲದು. ನಿಜವಾಗಿ ಮನುಷ್ಯನ ಮನುಷ್ಯತ್ವವು ಏತರಲ್ಲಿದೆ? ಮನಸ್ಸಿನಲ್ಲಿ. ಯಾವನಿಗೆ ಸರಿಯಾದ ಮನಸ್ಸಿಲ್ಲವೋ ಅವನು ಬದುಕಿದ್ದರೂ ಬದುಕಿದ್ದಂತೆ ಅಲ್ಲ. ಅವನಲ್ಲಿ ಮನುಷ್ಯತ್ವದ ಗುರುತೇ ಇಲ್ಲ. ನಿಜವಾದ ಸುಖವನ್ನು ಅನುಭವಿಸುವ ವಿದ್ಯೆಯನ್ನು ಅರಿಯುವ ಮನಸ್ಸಿಲ್ಲದವನು ಎಷ್ಟು ಭೋಗರಾಶಿಗಳನ್ನು ಒಟ್ಟಿಕೊಂಡರೆ ತಾನೇ ಪ್ರಯೋಜನವೇನು? ವಿಷಯಗಳಿಗೆ ಬೆಲೆ ಕಟ್ಟುವುದು ಮನಸ್ಸೇ. ಒಂದು ಹೆಣದ ಮುಂದೆ ಎಷ್ಟು ಭೋಗ ಸಾಮಗ್ರಿಗಳನ್ನು ತಂದಿಟ್ಟರೆ ತಾನೇ ಅದು ಅವುಗಳನ್ನು ಕಂಡು ನಲಿಯಬಲ್ಲದು. ಆದ್ದರಿಂದ ಯಾವನು ಸುಖದ ಬುಗ್ಗೆಯಾದ ಬ್ರಹ್ಮಸ್ವರೂಪವನ್ನು ಕಂಡುಕೊಂಡು ಅದರಲ್ಲಿಯೇ ನೆಲೆ ನಿಂತಿರುವುದಕ್ಕೆ ಪ್ರಯತ್ನಿಸುವನೋ ಅವನೇ ನಿಜವಾದ ಮನುಷ್ಯನು. ವಿಷಯ ಸ್ಪರ್ಶಗಳು ದುಃಖ ಯೋನಿಗಳು. ಬ್ರಹ್ಮ ಸಂಸ್ಪರ್ಶವು ಸುಖಕ್ಕೆ ನೇರಾದ ಕಾರಣವು. ಈ ಗುಟ್ಟನ್ನರಿಯದೆ ನಾವು ಧ್ಯಾನಯೋಗಿಗಳನ್ನು ಹಳೆಯುವ ಮೂರ್ಖತನಕ್ಕೆ ಕೂಡ ಹೋಗುವೆವು. ಕೆಲವು ಮಹನೀಯರು ಪಾಶ್ಚಾತ್ಯರಿಂದ ಕಲಿತುಕೊಂಡ ಡಿಗ್ನಿಟಿ ಆಫ್ ಲೇಬರ್, ಅಂದರೆ ಕಷ್ಟಪಟ್ಟು ಕೆಲಸ ಮಾಡುವುದರ ಗೌರವ ಎಂಬ ಮಾತನ್ನು ಆಗಾಗ್ಗೆ ಬಳಸುತ್ತಾ ಯೋಗಾಭ್ಯಾಸವನ್ನು ತಿರಸ್ಕರಿಸುವರು. ಆದರೆ ಕೆಲಸದ ಗೌರವವು
ಕೆಲಸದಲ್ಲಿದೆಯೋ, ಕೆಲಸ ಮಾಡುವವನಿಗೂ ಇತರರಿಗೂ ಸುಖವನ್ನು ತಂದುಕೊಡುವುದರಲ್ಲಿದೆಯೋ, ಇದನ್ನು ಚೆನ್ನಾಗಿ ಯೋಚಿಸಬೇಕು. ಯಾವಾಗಲೂ ಗಾಡಿಗೆ ಕಟ್ಟುತ್ತಿದ್ದ ಒಂದು ಕುದುರೆ, ಅಯ್ಯೋ, ಮನುಷ್ಯರಿಗೆ ಯಾವ ಸುಖವೋ ನಾನು ಕಾಣೆ, ಅವರಿಗೆ ಕೊರಡೆಯ ಪೆಟ್ಟೆ ಇಲ್ಲವಲ್ಲ ಎಂದಿತಂತೆ. ಕಷ್ಟಪಟ್ಟು ಕೆಲಸ ಮಾಡುವುದರಿಂದಾಗುವ ಸುಖದಿಂದ ಕೆಲಸಕ್ಕೆ ಗೌರವ ಎಂಬುದನ್ನು ಮರೆತವರು ಕಷ್ಟಪಡುತ್ತಿರುವುದೇ ಗೌರವ ಎಂದು ಎಣಿಸಿದವರಾಗುವರು. ಯಾವನೋ ಒಬ್ಬ ಪಾಶ್ಚಾತ್ಯನು, ಭರತ ಖಂಡದವರು ಎಷ್ಟೋ ಶತಮಾನಗಳಿಂದ ನಮ್ಮ ಮೂಗಿನ ತುದಿಯನ್ನು ನೋಡುತ್ತಾ ಕೂತಿರುವರು ಎಂದು ನಮ್ಮ ದೇಶದ ಯೋಗವನ್ನು ಹಾಸ್ಯ ಮಾಡಿರುತ್ತಾನೆ. ನಾನು ಓದಿದ್ದ ಒಂದು ಪಠ್ಯಪುಸ್ತಕದಲ್ಲಿ ಯಾರೋ ಒಬ್ಬ ಕ್ರಿಶ್ಚಿಯನ್ ಪಾದ್ರಿಯು ಸಮಾಧಿ ಎಂಬುದು ಒಂದು ಬಗೆಯ ಮೂರ್ಛಾ ರೋಗವೆಂದು ಬರೆದಿದ್ದನು. ಪಾಪ, ದೋಷೈಕ ದೃಷ್ಟಿಯಿಂದ ನಮ್ಮ ಗ್ರಂಥಗಳನ್ನು ಪರಿಶೀಲಿಸುವುದಕ್ಕೆ ಹೊರಟ ಆ ನಿರ್ಭಾಗ್ಯರಿಗೆ ಸಮಾಧಿಯ ಆನಂದವು ಹೀಗೆ ತಿಳಿಯಬೇಕು. ಬ್ರಹ್ಮ ಸಂಸ್ಪರ್ಶದಿಂದ ಸಿಕ್ಕುವ ಸುಖ ಶಾಂತಿಗಳನ್ನು ಸಾಧನದಿಂದ ಸಂಪಾದಿಸಿಕೊಂಡಿರುವ ಮಹಾತ್ಮನೊಬ್ಬನಿಗೆ ಅವುಗಳ ನಿಜವಾದ ಬೆಲೆಯು ಗೊತ್ತಾಗಿರುತ್ತದೆ. ಮಿಕ್ಕವರೇನು ಬಲ್ಲರು ಅದರ ಸವಿಯನ್ನು. ಸಾಹಿತ್ಯ ಸಂಗೀತಾದಿಗಳ ಸುಖವು ವಿಷಯ ಸುಖಕ್ಕಿಂತ ಎಷ್ಟು ಮಿಗಿಲಾದದ್ದು. ಆದರೆ ಬ್ರಹ್ಮ ಸಂಸ್ಪರ್ಶದ ಕೋಟಿಯಲ್ಲೊಂದು ಪಾಲಿಗೂ ಆ ಸುಖವು ಸಮನಲ್ಲ. ಆ ಶಾಂತಿ ಸುಖಗಳನ್ನು ಸಂಪಾದಿಸಿಕೊಂಡವನ ಬಾಳು ಸಾರ್ಥಕ, ಅದನ್ನು ಕಳೆದುಕೊಂಡಿರುವವರ ಬಾಳು ವ್ಯರ್ಥ. ಧ್ಯಾನ ಯೋಗದಿಂದ ಮಂತ್ರ ಸ್ವರೂಪದ ಅರಿವನ್ನು ಮಾಡಿಕೊಂಡಿದ್ದ ಒಬ್ಬ ಋಷಿಯ ಬಾಯಲ್ಲಿ ಬಂದ ಈ ಮಂತ್ರವನ್ನು ಕೇಳಿ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ತಮೇವ ವಿದಿತ್ವಾತಿ ಮೃತ್ಯುಮೇತಿ ನಾನ್ಯಃ ಅನಾನ್ಯಃ ಪಂಥಾ ವಿದ್ಯತೆ ಯನಾಯ. ನಾನು ಈ ಮಹಾಪುರುಷನನ್ನು ಅರಿತುಕೊಂಡಿರುವೆನು. ಈತನು ಪ್ರಕಾಶಮಯನು, ಅಜ್ಞಾನದ ಕಗ್ಗತ್ತಲೆಯ ಆಚೆಯಲ್ಲಿರುವವನು. ಈತನನ್ನು ಅರಿತುಕೊಂಡರೆ ಮೃತ್ಯುವನ್ನು ದಾಟಿದ ಸ್ಥಿತಿಯನ್ನು ಪಡೆಯುತ್ತಾರೆ. ಇದಕ್ಕಿಂತ ಬೇರೆ ಯಾವ ಹಾದಿಯೂ ಆ ಸ್ಥಿತಿಯನ್ನು ಸೇರುವುದಕ್ಕೆ ಇರುವುದಿಲ್ಲ. ಬ್ರಹ್ಮ ಸಂಸ್ಪರ್ಶವೆಂಬ ಸ್ಪರ್ಶಮಣಿಯನ್ನು ಮುಟ್ಟಿದವರೆಲ್ಲರೂ ಬ್ರಹ್ಮವೆಂಬ ಚಿನ್ನವಾಗುವರು. ನಾವೆಲ್ಲರೂ ಈ ಧ್ಯಾನಯೋಗದಿಂದ ಸಿಕ್ಕುವ ಉತ್ತಮವಾದ ಸುಖಶಾಂತಿಗಳನ್ನು ಪಡೆದುಕೊಳ್ಳುವುದಕ್ಕೆ ಯತ್ನಿಸಬೇಕು. ಧ್ಯಾನ ಯೋಗವು ನೇರಾಗಿ ಯಾರಿಗೆ ದೊರೆತಿಲ್ಲವೋ ಅವರು ಕರ್ಮಯೋಗವನ್ನು ಮಾಡಿಕೊಂಡು ಅದಕ್ಕೆ ಸಿದ್ಧತೆಯನ್ನಾದರೂ ಪಡೆಯಬೇಕು. ಯೋಗಕ್ಕೆ ಇದುವರೆಗೆ ಹೇಳಿದ ವೈಯಕ್ತಿಕ ಫಲವಲ್ಲದೆ ಇನ್ನೊಂದು ಮಹಾಫಲವಿದೆ. ಏಕೆಂದರೆ ಧ್ಯಾನ ಯೋಗದಿಂದ ನಿಜದ ಅರಿವನ್ನು ಸಂಪಾದಿಸಿಕೊಂಡ ಹೊರತು ಯಾರೊಬ್ಬನಿಗೂ ಪರಮ ಪುರುಷಾರ್ಥಕ್ಕೆ ಬೇರೆಯ ಹಾದಿಯಿಲ್ಲ. ಧ್ಯಾನ ಯೋಗದ ಫಲವೆಂದರೆ ಸರ್ವಾತ್ಮ ಭಾವವೇ. ಸರ್ವಭೂತಸ್ವಮಾತ್ಮಾನಂ ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಬ್ರಹ್ಮಾದಿಯಾಗಿ ಸ್ತಂಭದವರೆಗೆ ಇರುವ ಭೂತಗಳಲ್ಲೆಲ್ಲ ಒಬ್ಬನೇ ಆತ್ಮನಿರುವನು. ಆ ಒಬ್ಬ ಆತ್ಮನಲ್ಲಿಯೇ ಎಲ್ಲ ಭೂತಗಳು ಇರುವವು ಎಂಬ ನಿಜವನ್ನು ಕಾಣುವುದೇ ಯೋಗಯುಕ್ತನಾದದ್ದಕ್ಕೆ ಫಲವು. ನಮಗೆ ಆತ್ಮನಾಗಿರುವ ಪರಮಾತ್ಮನೇ ಎಲ್ಲರಿಗೂ ಆತ್ಮನಾಗಿರುತ್ತಾನೆ ಎಂಬ ತಿಳುವಳಿಕೆಯು ಬಂದರೆ ಸಾಕು. ಎಲ್ಲರನ್ನೂ ಪ್ರೇಮದಿಂದ ನೋಡುವುದು, ಎಲ್ಲರಿಗೂ ಹಿತವನ್ನು ಮಾಡುವುದಕ್ಕೆ ಯತ್ನಿಸುವುದು ಇವು ಸ್ವಭಾವವಾಗಿ ಬಿಡುವವು.
ಇದೇ ಅಧ್ಯಾತ್ಮ ವಿದ್ಯೆಯ ವ್ಯಾವಹಾರಿಕ ಪ್ರಯೋಜನವು. ತತ್ವಜ್ಞಾನವೆಂಬುದು ನಮ್ಮ ಜ್ಞಾನಕ್ಕೆ ವಿಪರೀತವಾದ ಸ್ವರೂಪದ್ದಾಗಿರುತ್ತದೆ. ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಆತ್ಮನಿರುವನೆಂದು ತಿಳಿದುಕೊಂಡಿರುತ್ತೇವೆ. ಆದರೆ ನಿಜವೇನೆಂದರೆ ನಾವು ಆತ್ಮನಲ್ಲಿ ಇರುತ್ತೇವೆ. ನಮ್ಮೊಳಗೆ ಒಬ್ಬ ಆತ್ಮನಿದ್ದಾನೆಂಬ ಅರಿವಾದರೂ ಎಲ್ಲರಿಗೂ ಸುಲಭವಾಗಿ ದೊರಕಲಾರದು. ಆದರೆ ಯಾರಿಗೆ ಈ ಅರಿವು ಉಂಟಾಗಿರುವುದೋ ಅವರು ನಾವೆಲ್ಲರೂ ಆತ್ಮನಲ್ಲಿ ಇರುತ್ತೇವೆ ಎಂಬ ಅರಿವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯತ್ನಿಸಬೇಕು. ಇದಕ್ಕೆ ಸಮಷ್ಟಿ ಬುದ್ಧಿಯ ಅಬ- ಇದಕ್ಕೆ ಸಮಷ್ಟಿ ಬುದ್ಧಿಯು ಅತ್ಯವಶ್ಯವಾಗಿರುತ್ತದೆ. ವಾಯುವು ಉಸಿರಿನ ರೂಪದಿಂದ ನಮ್ಮ ಶರೀರದಲ್ಲಿ ಇರುವುದೆಂದು ನಾವು ಸಾಮಾನ್ಯವಾಗಿ ತಿಳಿದುಕೊಂಡಿರುವೆವಷ್ಟೇ. ಆದರೆ ನಿಜವೇನು? ನಮ್ಮೆಲ್ಲರ ಶರೀರಗಳು ವಾಯುಮಂಡಲದಲ್ಲಿರುತ್ತವೆ. ಅದರ ಒಂದಂಶವನ್ನು ನಾವು ಉಸಿರಾಡುವುದಕ್ಕೆ ಉಪಯೋಗಿಸುತ್ತಿದ್ದೇವೆ. ಇದರಂತೆ ಪ್ರಾಣವು ನಮ್ಮ ಶರೀರದಲ್ಲಿದೆ ಎಂದು ತಿಳಿಯುವುದಕ್ಕಿಂತ ಪ್ರಾಣದಲ್ಲಿಯೇ ನಮ್ಮ ಶರೀರಗಳು ಇವೆ ಎಂದು, ನಮ್ಮ ಶರೀರದಲ್ಲಿ ಕಾಣಿಸಿಕೊಳ್ಳುವ ಪ್ರಾಣವು ಸಮಷ್ಟಿ ಪ್ರಾಣದ ಒಂದಂಶವೆಂದು ತಿಳಿಯುವುದೇ ಹೆಚ್ಚಿನ ಅರಿವು. ಹೀಗೆಯೇ ನಮ್ಮ ಮನಸ್ಸು ಸಮಷ್ಟಿ ಮನಸ್ಸಿನ ಒಂದಂಶವು. ಇದರಂತೆಯೇ ಯಾವುದೊಂದು ಶರೀರದ ಅಳತೆಗೂ ಸಿಕ್ಕದೆ ಇರುವ ಸರ್ವಗತನಾದ ಆತ್ಮನನ್ನು ನಾವು ನಮ್ಮೊಳಗೆ ವ್ಯಕ್ತಿಯಾಗಿರುವನೆಂದು ತಪ್ಪಾಗಿ ಭಾವಿಸಿರುವೆವು. ಆಕಾಶದಲ್ಲಿಯೇ ಇರುವ ಗಡಿಗೆಯೊಳಗೆ ಘಟಾಕಾಶ, ಅಂದರೆ ಹೊರಗಿರುವಂತಹ ಜಾಗವು ಆಕಾಶವು, ಗಡಿಗೆಯೊಳಗೆ ಪ್ರತ್ಯೇಕವಾಗಿ ಘಟಾಕಾಶವಿರುವುದೆಂದು ಎಣಿಸುವಂತೆ ಆತ್ಮನಲ್ಲಿಯೇ ಇರುವ ನಮ್ಮೊಳಗೆ ಆತ್ಮನಿರುವನೆಂದು ಎಣಿಸುವುದು ತಪ್ಪು ತಿಳುವಳಿಕೆಯ ಫಲವೇ. ಆದ್ದರಿಂದ ಆತ್ಮನಲ್ಲಿಯೇ ನಾವಿರುವೆವು ಎಂಬುದೇ ಸರಿಯಾದ ಜ್ಞಾನ. ಈ ಜ್ಞಾನದಿಂದ ನಾವು ಪರಮಾತ್ಮನೊಡನೆ ಒಂದಾಗಿ ಬಿಡುವೆವು. ಐ ಅಂಡ್ ಮೈ ಫಾದರ್ ಆರ್ ಒನ್ ಎಂದು ಯೇಸು ಕ್ರಿಸ್ತನು ಹೇಳಿರುವುದರಲ್ಲಿ ಈ ಮಹಾತತ್ವವು ಕಾಣುತ್ತದೆ. ಯಾವನೋ ಒಬ್ಬ ಮಹಾಪುರುಷನು ಮಾತ್ರ ಹೀಗೆ ಬ್ರಹ್ಮಾತ್ಮೈಕ್ಯವನ್ನು ಪಡೆದಿರುತ್ತಾನೆಂದು ಭಾವಿಸಬಾರದು. ನಾವುಗಳು ತಿಳಿದಿರಲಿ ತಿಳಿಯದಿರಲಿ, ನಾವೆಲ್ಲರೂ ಅದೇ ಪರಮಾತ್ಮನಲ್ಲಿದ್ದು ಅವನಿಂದಲೇ ಬಂದು ವ್ಯವಹರಿಸುತ್ತಿದ್ದು ಅವನಲ್ಲಿಯೇ ಸೇರುವವರಾದ್ದರಿಂದ ಯಾವಾಗಲೂ ಆತನೊಂದಿಗೆ ಒಂದಾಗಿಯೇ ಇರುವೆವು. ಜಗತ್ತಿಗೆ ಶಾಂತಿ ಸುಖಗಳು ದಕ್ಕಬೇಕಾದರೆ ಈ ತಿಳುವಳಿಕೆಯು ಹರಡಬೇಕು. ನಾವುಗಳು ಬೇರೆ ಬೇರೆಯಾಗಿರುತ್ತೇವೆ. ಒಬ್ಬರ ಸುಖ ದುಃಖಗಳು ಮತ್ತೊಬ್ಬರಿಗೆ ಆಗುವಂತಿಲ್ಲ. ಆದ್ದರಿಂದ ನಮ್ಮ ನಮ್ಮ ಸ್ವಾರ್ಥವನ್ನು ನಾವು ನೋಡಿಕೊಳ್ಳೋಣ ಎಂಬ ಪೃಥಕ್ ಭಾವನೆಯು ಕಡಿಮೆಯಾಗಬೇಕು. ಎಲ್ಲ ಪ್ರಾಣಿಗಳಲ್ಲಿಯೂ ಒಬ್ಬ ಪರಮಾತ್ಮನೇ ಪೂರ್ಣವಾಗಿ ತನ್ನ ಸ್ವರೂಪದಲ್ಲಿರುತ್ತಾನೆ ಎಂಬ ತಿಳುವಳಿಕೆಯಿಂದ ಎಲ್ಲರ ಹಿತವನ್ನು ಬಯಸುವ ಮಹಾತ್ಮರು ಹೆಚ್ಚಬೇಕು. ಯಾವ ಮಹನೀಯರು ಭಗವಂತನು ಎಲ್ಲೆಲ್ಲಿಯೂ ಇರುತ್ತಾನೆ, ಎಲ್ಲವೂ ಆ ಭಗವಂತನಲ್ಲಿಯೇ ಇದೆ ಎಂಬ ಅದ್ಭುತವಾದ ದರ್ಶನವನ್ನು ಸಂಪಾದಿಸಿಕೊಂಡಿರುತ್ತಾರೋ ಅವರಿಗೆ ಭಗವಂತನು ದೂರವಿದ್ದಾನೆ ಎಂಬ ಔದಾಸೀನ್ಯವು ಎಂದಿಗೂ ಆಗುವಂತಿಲ್ಲ. ಭಗವಂತನಿಗೆ ಅವರು ಎಂದಿಗೂ ದೂರವಾಗಲಾರರು. ಭಗವಂತನು ಭಗವದ್ ಭಕ್ತರಾದ ಜ್ಞಾನಿಗಳು ಎಂದೆಂದಿಗೂ ಒಂದೇ. ಅವರು ಕೃತಕೃತ್ಯರು. ಅವರು ಸ್ವಪ್ರಯೋಜನಕ್ಕಾಗಿ ಏನನ್ನು ಮಾಡಿಕೊಳ್ಳಬೇಕಾದದ್ದೇ ಇರುವುದಿಲ್ಲ. ಆದರೂ ಅವರು ಎಲ್ಲರಿಗೂ ಸುಖವನ್ನೇ ಕೋರುತ್ತಿರುವರು. ಎಲ್ಲರ ದುಃಖವನ್ನು ಪರಿಹರಿಸುವುದಕ್ಕೆ
ಯತ್ನವನ್ನು ಮಾಡುತ್ತಿರುವರು. ಧ್ಯಾನ ಯೋಗವು ಪರಿಪಕ್ವವಾಗಿ ಜ್ಞಾನವು ಕೈವಶವಾಗಿರುವ ಪರಮ ಯೋಗಿಗಳು ಯಾರು? ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿಯೋರ್ಜುನ, ಸುಖಂ ವಾ ಯದಿ ವಾ ದುಃಖಂ ಸಯೋಗಿ ಪರಮೋ ಮತಃ. ನಾವುಗಳು ನಮ್ಮ ಶರೀರದ ಯಾವುದೊಂದು ಅವಯವಕ್ಕೆ ಸುಖವಾದರೂ ನಮಗೇ ಸುಖವಾಯಿತೆಂದು ಭಾವಿಸುವಂತೆಯೂ, ಯಾವುದೊಂದು ಅವಯವಕ್ಕೆ ದುಃಖವಾದರೂ ನಮಗೇ ದುಃಖವಾಯಿತೆಂದು ಬಗೆಯುವಂತೆ ಉತ್ತಮ ಯೋಗಿಯಾದವನು ಎಲ್ಲ ಪ್ರಾಣಿಗಳಲ್ಲಿಯೂ ಒಬ್ಬ ಪರಮಾತ್ಮನೇ ಇರುವನೆಂಬ ತಿಳುವಳಿಕೆಯಿಂದ ಯಾವ ಪ್ರಾಣಿಗಳಿಗೆ ದುಃಖವಾದರೂ ತನಗೇ ಆದಂತೆ, ಯಾವ ಪ್ರಾಣಿಗಳಿಗೆ ಸುಖವಾದರೂ ತನಗೆ ಸುಖವಾದಂತೆ ಎಂದು ನಿಶ್ಚಯಿಸಿ ಸರ್ವಭೂತಗಳ ಹಿತದಲ್ಲಿಯೇ ರತನಾಗಿರುತ್ತಾನೆ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.